ಕೆಲವೊಂದು ಚಿಕನ್ ಐಟಮ್ಸ್ ಎಷ್ಟು ಟೇಸ್ಟ್ ಅಂದರೆ ತಿಂತಾನೆ ಇರುವಂತ ಅನಿಸುತ್ತೆ. ಪೀಸನ್ನು ಜಗಿತಾ ಇದ್ದರೆ ಬಾಯೆಲ್ಲ ಏನು ರುಚಿ 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 ಆಗುತ್ತೆ ಗೊತ್ತುಂಟ. ಇವತ್ತು ಅಂಥದ್ದೇ ಒಂದು ರೆಸಿಪಿ, ನಮ್ಮ ಮಂಗಳೂರಿನೊಂದು ಸ್ಪೆಷಲ್ ಫೇಮಸ್ ರೆಸಿಪಿ ಅಂತಲೇ ಹೇಳ್ಬೋದು. ಅದಕ್ಕೆ ಇಲ್ಲಿ 1 kg ಅಷ್ಟು ಚಿಕನ್ ತೊಗೊಂಡಿದ್ದೇನೆ. ಚೆನ್ನಾಗಿ ತೊಳೆದು ನೀರೆಲ್ಲ ಇಳಿಬೇಕು. ಅದನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ, ನೀರನ್ನೆಲ್ಲ ಹಿಂಡಿ. ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಉಪ್ಪು ಈಗಲೇ ಕಡಕ್ಕೆ ಹಾಕ್ತಾ ಇದ್ದೇನೆ. ನೀವು ಈಗಲೇ ಹಾಕಿದರೆ ಮತ್ತೆ ಪುನಃ ಹಾಕಬೇಕು ಅಂತಿಲ್ಲ, ನೋಡಿಕೊಂಡು ಹಾಕಿ ಉಪ್ಪು. 1 kgಗೆ ನಾನಿಲ್ಲಿ ಒಂದು 1.5 ಸ್ಪೂನಷ್ಟು ಉಪ್ಪು ಹಾಕಿ, ಅನಂತರ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕ್ತಾ ಇದ್ದೇನೆ. ಆನಂತರ ಇದಕ್ಕೆ 1 ಸ್ಪೂನಷ್ಟು ಗರಂ ಮಸಾಲೆ ಹುಡಿ ಹಾಕ್ತಾ ಇದ್ದೇನೆ. ಗರಂ ಮಸಾಲೆ 1 ಸ್ಪೂನ್ ಸಾಕು. ಆನಂತರ ಇದಕ್ಕೆ ಒಂದು 2 ಸ್ಪೂನಷ್ಟು ಕೊತ್ತಂಬರಿ ಹುಡಿ. ಇದೆಲ್ಲ ನಾನು ಮನೆಯಲ್ಲೇ ಮಾಡಿದಂಥದ್ದು. ಆನಂತರ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ ಪುಡಿ, 2 ಸ್ಪೂನ್ ಕೊತ್ತಂಬರಿ, 1 ಸ್ಪೂನು ಜೀರಿಗೆ, ಹಾಗೆ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ಸ್ವಲ್ಪ ಫ್ರೀಝರಲ್ಲಿತ್ತು, ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿದೆ. ಆನಂತರ ಇದಕ್ಕೆ ನಾನಿಲ್ಲಿ 1 ಲೆಮನಿನ ಜ್ಯೂಸ್ ಆ್ಯಡ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಲಿಂಬೆ ಹಣ್ಣನ್ನು ಕಟ್ ಮಾಡಿದರೆ ಜ್ಯೂಸ್ ಚೆನ್ನಾಗಿ ಬರ್ತದೆ ನೋಡಿ. 1 ಲಿಂಬೆ ಹಣ್ಣಿನ ಜ್ಯೂಸ್ ಹಾಕ್ತಾ ಇದ್ದೇನೆ. ನಿಮಗೆ 1 ಲಿಂಬೆ ಹುಳಿ ಹೆಚ್ಚಾಗ್ತದೆ ಅಂತಿರುವವರು ಅರ್ಧ ಕೂಡ ಹಾಕ್ಬೋದು. ಆದರೆ 1 kg ಚಿಕನಿಗೆ 1 ಲೆಮನಿನ ಜ್ಯೂಸು ಬೇಕು ಅಂತ ನನ್ನ ಅನುಭವ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಇಟ್ಟಷ್ಟು ಹೊತ್ತು ಒಳ್ಳೆ ಎಳ್ಕೊಳ್ತದೆ ಉಪ್ಪು ಹುಳಿಯನ್ನು. ಒಂದು ಗಂಟೆ ಅಥವಾ ಒಂದು ಅರ್ಧ ಗಂಟೆ ಆದರೆ ಇದನ್ನು ಇಡಬೇಕು. ಈ ಮ್ಯಾರಿನೇಟ್ ಮಾಡೋಕ್ಕಿಂತ ಮೊದಲೊಂದು ಕೆಲಸ ಮಾಡಿದರೆ ಇನ್ನೂ ಒಳ್ಳೆಯದು. ಅದೆಂತ ಅಂದರೆ ಮೆಣಸನ್ನು ಸ್ವಲ್ಪ ಬ್ರ್ಯಾಂಚ್ ಮಾಡಬೇಕು. ಇಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ. ಕುದೀತಾ ಇರುವ ನೀರಿಗೆ 1 kg ಚಿಕನಿಗೆ ಒಂದು 20 ಮೆಣಸು ಹಾಕಿದರೆ ಸಾಕಾಗ್ತದೆ. ಸ್ವಲ್ಪ ಗಸಿ ಗಸಿ ಬೇಕು ಅಂತಿದ್ರೆ, ಇಲ್ಲಾಂದ್ರೆ ಒಂದು 17-18 ಕೂಡ ಸಾಕಾಗ್ತದೆ. ಈ ಒಳ್ಳೆ ಕುದೀತಿರುವ ನೀರಿಗೆ ಮೆಣಸನ್ನು ಹಾಕಿ ಒಂದು ಸಣ್ಣ ಕುದಿ ಬರುವಾಗ ಗ್ಯಾಸ್ ಆಫ್ ಮಾಡಿದರೆ ಆಯಿತು. ಆನಂತರ ಇದು ಕಂಪ್ಲೀಟ್ ತಣ್ಣಗೆ ಆಗಬೇಕು, ಆವಾಗ ಮೆಣಸು ಒಳ್ಳೆ ಸಾಫ್ಟ್ ಆಗ್ತದೆ. ಆನಂತರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಬೇಕು. ನೋಡಿ, ಎಲ್ಲ ಪುಡಿ ಮಾಡಿದ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಜೀರಿಗೆ ಎಲ್ಲ ಜಸ್ಟ್ ಪುಡಿ ಮಾಡಿದ್ದೆ ನೋಡಿ. ಒಳ್ಳೆ ನೆನಿಬೇಕು ಈ ರೀತಿ. ತಕ್ಷಣಕ್ಕೆ ಅದು ಅಷ್ಟೊಂದು ನೆನೆಯುವುದಿಲ್ಲ, ಅದಕ್ಕೆ ಬೇಗ ಮಾಡಿಟ್ರೆ ಇದನ್ನು ಒಳ್ಳೆಯದು. ಆವಾಗ ನೈಸಾಗಿ ಪೇಸ್ಟ್ ಆಗ್ತದೆ. ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತ. ಈ ರೀತಿ ಪೇಸ್ಟ್ ಆದ ನಂತರ ಈಗೊಂದು ಪಾತ್ರೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ಇದಕ್ಕೆ ತುಪ್ಪ ಇಂಪಾರ್ಟೆಂಟ್. ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆ ಟೇಸ್ಟ್ ಆಗ್ತದೆ. ಹಾಗೆಯೇ 1 ಹಿಡಿಯಷ್ಟು ಕರಿಬೇವು ಹಾಕ್ತಾ ಇದ್ದೇನೆ. ನನಗೆ ಕರಿಬೇವು ಫ್ಲೇವರ್ ಇಷ್ಟ, ಅದಕ್ಕೆ 1 ಹಿಡಿ ಹಾಕ್ತೇವೆ, ಸ್ವಲ್ಪ ಕಡಿಮೆ ಮಾಡ್ಬೋದು. ಆನಂತರ 1 ಕಪ್ಪಷ್ಟು ಗೇರು ಬೀಜ, ಹಾಗೇನೊಂದು 6 ಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಮೆಣಸನ್ನು ಕಟ್ ಮಾಡುವಾಗ ಅದರ ಬೀಜ ಎಲ್ಲ ತೆಗೆದ್ರೆ ಆಯಿತು, ಯಾಕೆಂದರೆ ತುಂಬ ಖಾರ ಆಗ್ತದೆ ಬೀಜ ಕೂಡ ಹಾಕಿದರೆ. ಆಲ್ರೆಡಿ ನಾವು ಅಷ್ಟು ಮೆಣಸು ಹಾಕಿದ್ದೇವಲ್ಲ, ಹಾಗಾಗಿ ಬೀಜ ಎಲ್ಲ ತೆಗೆದಿಲ್ಲಿ 6 ಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ಕಪ್ಪಾಗುವಷ್ಟು ಫ್ರೈ ಮಾಡಬಾರ್ದು, ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಕರಿಬೇವು ಬಣ್ಣ ಚೇಂಜ್ ಆಗುವಾಗ ಇದನ್ನೆಲ್ಲ ತೆಗೆದರೆ ಆಯಿತು. ಕರಿಬೇವು ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಆನಂತರ ಗೋಡಂಬಿ ಮೆಣಸೆಲ್ಲ ಅಷ್ಟು ಬಣ್ಣ ಬರಬೇಕು ಅಂತಿಲ್ಲ. ಇದನ್ನೆಲ್ಲ ತೆಗೆದು ಸೈಡಿಗಿಟ್ಟ ನಂತರ ಇಲ್ಲಿ ಮಸಾಲೆ ಗ್ರೈಂಡ್ ಮಾಡಿದ್ದೇವಲ್ಲ, ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ಳುವ. ಆನಂತರ ಇದನ್ನು ಚೆನ್ನಾಗಿ ಬೇಕಾದರೆ ಮಿಕ್ಸಿ ತೊಳೆದೊಂದು 1 ಸ್ಪೂನಷ್ಟು ನೀರು ಹಾಕ್ಬೋದು. ಇಲ್ಲಿ ತುಪ್ಪ ಕಡಿಮೆ ಇದ್ದರೆ ಒಂದು ಸ್ವಲ್ಪ ತುಪ್ಪ ಸೇರಿಸಿ. ನಾನು ಇಷ್ಟು ತುಪ್ಪ ಇತ್ತಲ್ವ, ಅದಕ್ಕೆ ಮತ್ತೆ ಪುನಃ ತುಪ್ಪ ಹಾಕಲಿಲ್ಲ. ಮೊದಲಿಗೆ ತುಂಬ ತುಪ್ಪ ಹಾಕಿದ್ದೇನೆ ಅಂತ. ಈಗ ಮಿಕ್ಸಿಯಲ್ಲಿ ತುಂಬ ಮಸಾಲೆ ಉಂಟು ಅಂತ ಆದರೆ ಒಂದು 2 ಸ್ಪೂನ್ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಬೋದು. ಜಾಸ್ತಿ ನೀರು ಹಾಕಿದರೆ ನಮಗೇನೆ ಕಷ್ಟ, ಅದಕ್ಕೆ ನೀರು ಹಾಕಬೇಕು ಅಂತ ಇಲ್ಲ. ಆನಂತರ ನೋಡಿ, ಇಲ್ಲಿ ನಿಮಗೆ ಉಪ್ಪು ಬೇಕಾದರೆ ಈಗ ಉಪ್ಪು ಸೇರಿಸಿದರೆ ಆಯಿತು. ನಾನು ಚಿಕನಿಗೆ ಮೊದಲಿಗೆ ಖಡಕ್ ಉಪ್ಪು ಹಾಕಿದ್ರಿಂದ ಒಂದು ಸ್ವಲ್ಪ ಉಪ್ಪು ಹಾಕ್ತೇನೆ. ಈ ಮಸಾಲೆ ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಿ ತುಪ್ಪ ಎಲ್ಲ ಸೈಡಿಗೆ ಬಿಡಬೇಕು. ಸ್ವಲ್ಪ ಈ ಮಸಾಲೆ ಗಟ್ಟಿ ಆಗ್ತಾ ಬರಬೇಕು, ಇಷ್ಟು ಗಟ್ಟಿ ಆಗಬೇಕು ನೋಡಿ. ಇಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಅದು ಫ್ರೈ ಆಗುವಾಗ ಒಳ್ಳೆ ಪರಿಮಳ ಬರ್ತದೆ. ಆವಾಗ ಗೊತ್ತಾಗ್ತದೆ ಈ ಮೆಣಸಿನ ಹಸಿ ವಾಸನೆಲ್ಲ ಹೋಗ್ತದೆ. ಆನಂತರ ಇದಕ್ಕೆ ಸ್ವಲ್ಪ ಬ್ಯಾಲೆನ್ಸಿಗೆ ಬೇಕಾದ್ರೆ ಒಂದು ಸಣ್ಣ ತುಂಡು ಬೆಲ್ಲ ಅಥವಾ ಒಂಚೂರು ಸಕ್ಕರೆ ಹಾಕ್ಬೋದು. ಯಾಕೆಂದರೆ ಇಲ್ಲಿ ಬರೀ ಮೆಣಸು ಹಾಕೋದಲ್ವ, ಇದಕ್ಕೆ ಟೊಮೆಟೊ ಈರುಳ್ಳಿ ಎಲ್ಲ ಏನು ಹಾಕಿರೋದಿಲ್ಲ. ಹಾಗಾಗಿ ಒಂದು ಟೇಸ್ಟ್ ಬ್ಯಾಲೆನ್ಸಿಗೆ ಬರೀ ಉಪ್ಪು ಮತ್ತು ಖಾರ ಅಂತ ಇರ್ತದೆ ಅಂತ
ಟೇಸ್ಟ್ ಬ್ಯಾಲೆನ್ಸಿಗೆ ಬೇಕಾದ್ರೆ ಒಂದು ಸಣ್ಣ ತುಂಡು ಬೆಲ್ಲ ಹಾಕ್ಬೋದಾರೆ, ನಾನು ಹಾಕ್ತಾ ಇಲ್ಲ. ಬೇಕಾದರೆ ಹಾಕ್ಬೋದು, ಹಾಕಲೇಬೇಕು ಅಂತೇನೂ ಇಲ್ಲ. ನೋಡಿ ಮಸಾಲೆ ಈ ರೀತಿ ಚೆನ್ನಾಗಿ ಫ್ರೈ ಆಗುವಾಗ ಇಲ್ಲಿ ಮ್ಯಾರಿನೇಟ್ ಮಾಡಿಟ್ಟಂಥ ಚಿಕನನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಡ್ತಾ ಒಂದು 2 ನಿಮಿಷ ಹಾಗೇನೆ ಮಿಕ್ಸ್ ಕೊಡ್ತಾ ಇರಬೇಕು. ಆನಂತರ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸಬೇಕು. ಮಧ್ಯೆ ಮಧ್ಯೆ ಚೆಕ್ ಮಾಡ್ತಾ ಇರಬೇಕು, ತಳ ಅಂಟ್ತದಿಲ್ಲ ಆದರೆ ಚೆನ್ನಾಗಿ ಬೇಯಿಸಬೇಕು. ಒಮ್ಮೆ ನಾವು ಮುಚ್ಚಿಟ್ಟ ನಂತರ ಇಲ್ಲಿ ನೀರು ಬಿಡ್ತದೆ, ನೀರು ಬಿಟ್ಟು ಚಿಕನ್ ಬೆಂದಿದ ಅಂತ ನೋಡಬೇಕು. ಬೆಂದರೆ ಮತ್ತೆ ಓಪನ್ ಇಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದನ್ನು ಡ್ರೈ ಮಾಡಿದರೆ ಆಯಿತು. ಚಿಕನ್ ಚೆನ್ನಾಗಿ ಬೇಯಬೇಕು. ಇದಕ್ಕೆ ಬೇಯಲಿಕ್ಕೆ ನಾವು ನೀರಲ್ಲಿ ಎಂತ ಹಾಕಲಿಕ್ಕಿಲ್ಲ ಅಲ್ವಾ, ಹಾಗಾಗಿ ಇದು ಒಮ್ಮೆ ನೀರು ಬಿಟ್ಟ ನಂತರ ಚೆನ್ನಾಗಿ ಮಿಕ್ಸ್ ಕೊಟ್ಟು ಮತ್ತೊಮ್ಮೆ ಮುಚ್ಚಳ ಮುಚ್ಚಿದನ್ನು ಬೇಯಿಸಬೇಕು. ಈ ಚಿಕನ್ ನೀರು ಬಿಟ್ಟು ಆನಂತರ ನೀರು ಡ್ರೈ ಆದರೆ ಸಾಕು, ಅಲ್ಲಿಗೆ ಚಿಕನ್ ಬೆಂದಿದೆ ಅಂತಲೇ ಅರ್ಥ. ಚಿಕನ್ ಸಾಫ್ಟಾಗಿ ಬೇಯ್ತದೆ. ಇನ್ನು ಸ್ವಲ್ಪ ಚಿಕನ್ ಗಟ್ಟಿಯಾಗಿದ್ದರೂ ಈ ನಾವು ಓಪನ್ ಇಟ್ಟು ಹೈ ಫ್ಲೇಮಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಡ್ರೈ ಮಾಡ್ತೇವಲ್ಲ, ಆವಾಗ ಚಿಕನ್ ಸ್ವಲ್ಪ ಗಟ್ಟಿ ಇದ್ದರೂ ಇನ್ನೂ ಕೂಡ ಸಾಫ್ಟ್ ಆಗ್ತದೆ, ಒಳ್ಳೆ ಬೇಯ್ತದೆ. ಈಗ ಚೆನ್ನಾಗಿ ಇಷ್ಟು ಬೆಂದಾದಮೇಲೆ ಈಗ ಇದನ್ನು ಓಪನ್ ಇಟ್ಟು ನಾನು ಡ್ರೈ ಮಾಡ್ತೇನೆ. ನಮಗೆ ಎಷ್ಟು ಡ್ರೈ ಬೇಕು ಅಷ್ಟು ಡ್ರೈ ಇದನ್ನು ಮಾಡ್ಬೋದು. ಸ್ವಲ್ಪನೂ ಗಸಿ ಬೇಡ ಅಂತಿದ್ರೆ ಕಂಪ್ಲೀಟ್ ಡ್ರೈ ಮಾಡ್ಬೋದು. ಸ್ವಲ್ಪ ಗಸಿ ಇರಲಿ ಅಂತ ಆದರೆ ಈ ನಮಗೆ ಯಾವಾಗ ಹದ ಸರಿ ಅಂತ ಆಗ್ತದೆ ಆವಾಗ ಇಲ್ಲಿ ಫ್ರೈ ಮಾಡಿಟ್ಟ ಗೋಡಂಬಿ, ಕರಿಬೇವು ಮತ್ತು ಮೆಣಸಿನ ಏನು ಉಂಟಲ್ಲ ಅದನ್ನು ಹಾಕಿ ಒಂದು ಮಿಕ್ಸ್ ಕೊಟ್ಟರೆ ಆಯಿತು. ಅದನ್ನು ಹಾಕಿ ಜಾಸ್ತಿ ಹೊತ್ತೇನು ಬೇಯಿಸಲಿಕ್ಕೆ ಕುದಿಸಲಿಕ್ಕೆ ಅಂತ ಇಲ್ಲ, ಜಸ್ಟ್ ಒಂದು 1 ನಿಮಿಷ ಅಥವಾ 2 ನಿಮಿಷ ಅದನ್ನು ಮಿಕ್ಸ್ ಕೊಟ್ಟು ಎಲ್ಲ ಮಸಾಲೆ ಜೊತೆ ಹೊಂದ್ಕೊಳ್ಳುವಾಗೆ ಮಿಕ್ಸ್ ಕೊಟ್ಟರೆ ಸಾಕು. ಇಲ್ಲಿಗೆ ಟೇಸ್ಟಿಯಾದ ಚಿಕನ್ ಉರ್ವಲ್ ರೆಸಿಪಿ ರೆಡಿ ಆಯಿತು. ಇದೊಂದು ಮಂಗಳೂರಿನ ಫೇಮಸ್ ರೆಸಿಪಿ ಅಂತಲೇ ಹೇಳ್ಬೋದು ಚಿಕನ್ ಉರ್ವಲ್. ಆ ಚಿಕನ್ ಮಸಾಲೆಯನ್ನೆಲ್ಲ ಎಳ್ಕೊಂಡು ಬೆಂದಿರ್ತದೆ, ಅದರ ಜೊತೆಗೆ ಆ ಗೇರು ಬೀಜವನ್ನು ತಿಂತಾ ಇದ್ದರೆ ಸಖತ್ತಾಗ್ತದೆ. ನೋಡಿ ನಾನು ಇಷ್ಟು ಡ್ರೈ ಆಗಿ ಮಾಡಿದ್ದೇನೆ. ಏನಾದರೂ ತಿನ್ನಲಿಕ್ಕೆ ಅಂದರೆ ಚಪಾತಿ ದೋಸೆ ಎಲ್ಲ ತಿನ್ನಲಿಕ್ಕಿದ್ರೆ ಸ್ವಲ್ಪ ನಿಮಗೆ ಬೇಕಾದರೆ ಗಸಿ ಥರ ಇಡ್ಬೋದು. ಆದರೆ ಇದು ಗಸಿಗಿಂತಲೂ ಈ ರೀತಿ ಡ್ರೈ ಆದ್ರೇ ಒಳ್ಳೆಯದು. ಹೈ ಫ್ಲೇಮಲ್ಲಿಟ್ಟು ಡ್ರೈ ಮಾಡಿದರೆ ಕರೆಕ್ಟ್ ಆಗ್ತದೆ. ಇದಕ್ಕೆಲ್ಲನೂ ಮಸಾಲೆ ಬ್ಯಾಲೆನ್ಸ್ ಆದರೆ ಮಾತ್ರ ಸೂಪರ್ ಆಗೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಇದಕ್ಕೆ ಉಪ್ಪು ಬೇಗ ಜಾಸ್ತಿ ಆಗ್ತದೆ. ಇದಕ್ಕೆ ಟೊಮೆಟೊ ಈರುಳ್ಳಿ ಎಲ್ಲ ಹಾಕೋದಿಲ್ಲ ಅಲ್ವಾ, ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕಿದರೆ ಆಯಿತು. ಉಪ್ಪು ಜಾಸ್ತಿ ಆದರೆ ಇದು ಖಂಡಿತ ಟೇಸ್ಟ್ ಆಗೋದಿಲ್ಲ. ಉಪ್ಪು ಹದವಾಗಿದ್ರೇ ಇದು ಸಖತ್ತಾಗೋದು. ನಂದು ಮಾತ್ರ ಕರೆಕ್ಟಾಗಿ ಬಂದಿದೆ. ಇದೇ ಮೆಜರ್ಮೆಂಟಲ್ಲಿ ಮಾಡಿ ರೆಸ್ಟೋರೆಂಟ್ಗಿಂತಲೂ ಮೀರಿಸುವ ಚಿಕನ್ ರೋಲ್ ಮನೆಯಲ್ಲೇ ರೆಡಿ ಆಗ್ತದೆ. ಆಹಾ, ಚಿಕನ್ ತಿಂತಾ ಇದ್ದರೆ ಅದರ ಮೂಳೆ ಕೂಡ ಬಿಡಲಿಕ್ಕೆ ಮನಸ್ಸಾಗೋದಿಲ್ಲ, ಅದನ್ನು ಕೂಡ ಜಗೀವಂತ ಆಗ್ತದೆ. ಯಾಕೆಂದರೆ ಆ ಮಸಾಲೆ ಜೊತೆಗೆ ಆ ತುಪ್ಪದಲ್ಲಿ ಅದು ಬೇಯ್ತದಲ್ವ, ಅದೊಂದು ಫ್ಲೇವರೇ ಬೇರೆ. ಸಖತ್ತಂದರೆ